ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ರಾಯರ ಕೃಪೆಯಿಂದ. ಇವತ್ತಿನ ವಿಡಿಯೋನಲ್ಲಿ ನೀವು ರಾಯರ ಮಠಕ್ಕೆ ಹೋದಾಗ ಕೊಡುವಂತಹ ಮಂತ್ರಾಕ್ಷತೆಯನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ತಗೊಂಡು ಬಂದಂತಹ ಮಂತ್ರಾಕ್ಷತೆಯನ್ನು ಯಾವ ರೀತಿ ಮನದಲ್ಲಿ ಜೋಪಾನವಾಗಿ ಶೇಖರಣೆ ಮಾಡಿಡಬೇಕು, ಅಂದರೆ ಅದರ ಒಂದು ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಯಾವ ರೀತಿ ನಾವು ನಿರ್ವಹಣೆ ಮಾಡುವಂತಹದ್ದು. ಮಂತ್ರಾಕ್ಷತೆಯ ವಿಚಾರದಲ್ಲಿ ನಾವೇನಾದರೂ ತಪ್ಪುಗಳನ್ನು ಮಾಡ್ತಾಯಿದ್ರೆ, ಅಂದರೆ ನಾನು ಹೇಳ್ತೀನಿ ಏನೆಲ್ಲ ಮಾಡಬಾರ್ದು ಅಂತ ಹೇಳಿ, ಆ ತಪ್ಪುಗಳನ್ನು ಆಗದಂತಹ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಯಾಕೆಂದರೆ ರಾಯರ ಒಂದು ಮಂತ್ರಾಕ್ಷತೆಯಲ್ಲಿ ಬಹಳ ಒಂದು ಶಕ್ತಿ ಇರುತ್ತೆ, ಸಾಕ್ಷಾತ್ ರಾಯರ ಅನುಗ್ರಹ ಇರುತ್ತೆ. ಅದನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ಬಳಸೋದನ್ನು ಕಲಿತ್ಕೊಂಡ್ರೆ ಆ ಮಂತ್ರಾಕ್ಷತೆಯ ಬಳಕೆಯಿಂದಲೇ ನಾವು ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬಹುದು. ರಾಯರ ಮಠಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ದಯಮಾಡಿ ಸಾಂಪ್ರದಾಯಿಕ ಉಡುಗೆನಲ್ಲೇ ಹೋಗಬೇಕು. ವಿಚಿತ್ರವಾದಂತಹ ಬಟ್ಟೆಗಳನ್ನ ಹಾಕ್ಕೊಂಡು ರಾಯರ ಮಠಗಳಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ಮದುವೆ ಆದಂತಹವರು ಸೀರೆನಲ್ಲೇ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಳ್ಳಿ, ನಿಮ್ಗದೇ ಶುಭ. ಗುರುವಾರ ಅಥವಾ ಪ್ರತಿನಿತ್ಯವೂ ನಾವು ಸೀರೆ ಉಟ್ಟು ಪೂಜೆಯನ್ನು ಮಾಡುವಂತಹದ್ದೇ ಸರ್ವತ್ರ ಶುಭ. ಯಾವ ದೇವಾನುದೇವತೆಗಳು ನೀವು ನೈಟಿನಲ್ಲಿ ಅಥವಾ ಚೂಡಿದಾರಲ್ಲಿ ಪೂಜೆ ಮಾಡಿದ್ರೆ ಆ ಪೂಜೆಯ ಸಂಪೂರ್ಣ ಫಲವನ್ನು ನಿಮಗೆ ಖಂಡಿತ ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ರಾಯರು ಹಿಂದೂ ಧರ್ಮಕ್ಕೆ, ನಮ್ಮ ಆಚರಣೆಗಳಿಗೆ ಬಹಳ ಒತ್ತನ್ನು ಕೊಟ್ಟಂತಹವರು. ಹೆಣ್ಣು ಮಕ್ಕಳು ಸಾಂಪ್ರದಾಯಿಕವಾಗಿ ಹೇಗಿರಬೇಕು ಹಾಗೇ ಇರಬೇಕು, ಹಾಗೇ ಅವರ ಪೂಜೆ ಮಾಡಬೇಕು, ಇದು ಅವರ ನಿಲುವು. ಹೀಗಾಗಿ ನಾವು ರಾಯರ ಪೂಜೆಯನ್ನು ಮಾಡುವಾಗ ಅಥವಾ ಪ್ರತಿನಿತ್ಯವೂ ಸಹ ಸೀರೆಯನ್ನು ಉಟ್ಟು ಕೈ ತುಂಬ ಬಳೆಗಳನ್ನು ಹಾಕಿಯೇ ಪೂಜೆ ಮಾಡಬೇಕು. ರಾಯರ ಮಠಕ್ಕೆ ಯಾವಾಗಲೇ ಹೋಗಲಿ, ಮದುವೆ ಆಗಿರುವಂತಹವರು ಸೀರೆಯನ್ನು ಉಟ್ಕೊಳ್ಳಿ. ಆಗದಲ್ಲೇ ಇರುವಂತಹವರು ಸಹ ನಿಮಗೆ ಬರುತ್ತೆ ಅನ್ನೋಂಥದ್ದಾದರೆ ಸೀರೆಯನ್ನು ಉಡಿ, ಇಲ್ಲ ಅಂತಂದರೆ ಸಾಂಪ್ರದಾಯಿಕ ಉಡುಗಿನಲ್ಲಿ ಹೋಗಿ. ಅಲ್ಲಿ ಹೋಗಿ ಯಾವ ಥರ ಅಂತಂದರೆ ಬೇರೆ ಬೇರೆ ತರಹದ್ದೆಲ್ಲ ಬಟ್ಟೆಗಳನ್ನ ಹಾಕ್ಕೊಂಡೋಗಿ ನಾವು ಆ ಮಠದ ಗೌರವವನ್ನು ಕಳೀಲಿಕ್ಕೆ ಹೋಗಬಾರ್ದು. ಮಠದಲ್ಲಿ ಹೆಣ್ಮಕ್ಳು ನೀವು ಸೀರೆಯನ್ನು ಉಟ್ಕೊಂಡು ಹೋಗಿರ್ತೀರ, ಅಲ್ಲಿ ಕೊಡುವಂತಹ ಅಕ್ಷತೆಯನ್ನು ನಿಮ್ಮ ಸೆರಗೇನಿರುತ್ತಲ್ವ ಆ ಸೆರಗಿನ ಬಲತುದಿಗೆ ಹಾಕಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಕೈಗೆ ನೀವು ಅಕ್ಷತೆಯನ್ನು ಹಾಕಿಸ್ಕೊಳ್ಳೋದು, ಅಂದರೆ ಅವರು ಕೊಡ್ತಾರಲ್ವ ಅರ್ಚಕರು, ಕೈಗೆ ನೀವು ತಗೊಳ್ಳುವಂತಹದ್ದು ಅಷ್ಟು ಸಮಂಜಸ ಅಲ್ಲ. ಇನ್ನು ಗಂಡಸರಾದರೆ ಯಾವ ರೀತಿ ಈ ಅಕ್ಷತೆಯನ್ನು ತಗೋಬೇಕು ಅಂತಂದರೆ, ನಾವು ತೀರ್ಥ ತೆಗೆದುಕೊಳ್ಳೋದಕ್ಕೆ ಕೈ ಚಾಚ್ತೀವಲ್ವ, ಆ ರೀತಿ ಕೈಯನ್ನು ನೀಡಿ ಬಲಗೈ ಮೇಲೆ ಬರಬೇಕು, ಅದರ ಕೆಳಗಡೆ ನಿಮ್ಮ ಎಡಗೈ ಬರಬೇಕು. ಈ ರೀತಿ ನೀವು ಮಂತ್ರಾಕ್ಷತೆಯನ್ನು ತಗೋಬೇಕು. ನಿಮ್ಮ ಕೈಗೆ ಅವರು ಕೊಟ್ಟ ತಕ್ಷಣ, ಅಂದರೆ ಹೆಣ್ಮಕ್ಳು ಸೆರಗಿಗೆ ನೀವು ಹಾಕಿಸ್ಕೊಂಡ ತಕ್ಷಣ ಏನು ಮಾಡಬೇಕು, ಆ ಮಂತ್ರಾಕ್ಷತೆಯ ಒಂದು 4 ಕಾಳನ್ನು ತೆಗೆದುಕೊಂಡು ನೀವು ಅಲ್ಲೇ ಶಿರದ ಮೇಲೆ ಧಾರಣೆ ಮಾಡ್ಕೋಬೇಕು, ಅಂದರೆ ನಿಮ್ಮ ತಲೆಯ ಮೇಲೆ ಹಾಕ್ಕೋಬೇಕಾಗತ್ತೆ. ಇನ್ನು ಮನೆಗೆ ಬರ್ತೀರಾ, ಯಾರಾದರೂ ಮನೆಯಲ್ಲಿ ಮಠಕ್ಕೆ ಬರಲಿಕ್ಕಾಗಿಲ್ಲ, ನಿಮ್ಮ ಜೊತೆ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಅಂದರೆ ಅವರು ಸ್ನಾನ ಮಾಡ್ಕೊಂಡಿದ್ರೆ ಅವ್ರಿಗೂ ಸಹ ಸ್ವಲ್ಪ ಮಂತ್ರಾಕ್ಷತೆಯನ್ನು ಕೊಡಿ. ಸ್ನಾನ ಎಲ್ಲ ಮಾಡಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬೇಡಿ. ಅದನ್ನು ಏನು ಮಾಡಬೇಕು, ನೀವು ಪ್ರತಿ ಸಲ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದಾಗ ಒಂದು ಡಬ್ಬಿನಲ್ಲಿ ಹಾಕಿ ಅದನ್ನು ಕೂಡಿಟ್ಕೊತ ಹೋಗಿ. ಮನೆಗೆ ತಂದ ಮೇಲೆ ಎಲ್ಲಂದರಲ್ಲೇ ಹಾಕುವಂತಹದ್ದು, ಯಾವುದಾದ್ರೂ ಒಂದು ಜಾಗದಲ್ಲಿ ತಂದ ತಕ್ಷಣ, ಈಗ ಹಾಲ್ನಲ್ಲಿ ಇಟ್ಬಿಟ್ಟು ಮರೆತು ಬಿಡುವಂಥದ್ದು, ಆ ಥರದ್ದೆಲ್ಲ ಮಾಡಬೇಡಿ. ತಂದ ತಕ್ಷಣ ನೇರವಾಗಿ ದೇವರ ಮನೆಗೆ ಹೋಗಿಬಿಟ್ಟು ಆ ಡಬ್ಬಕ್ಕೆ ಪ್ರತಿ ವಾರವೂ ನೀವು ಹೋದಾಗಲೂ ಅವ್ರು ಏನು ಕೊಡ್ತಾರೆ ಎಲ್ಲರದ್ದು ಸಹ, ಮನೆಯಲ್ಲಿ ಯಾರ್ಯಾರು ಹೋಗ್ತೀರಾ ಎಲ್ಲರದ್ದು ಸಹ ಕಲೆಕ್ಟ್ ಮಾಡಿಕೊಂಡು ಆ ಡಬ್ಬಿನಲ್ಲಿ ಹಾಕಿಟ್ಕೊತ ಹೋಗಿ. ನಿಮ್ಗೆ ಇನ್ನೊಂದು ನಾನು ಹೇಳೋವಂತಹದ್ದಾದರೆ, ಮಂತ್ರಾಲಯದ ಅಕ್ಷತೆ ಇರುತ್ತೆ ನೋಡಿ, ಅದನ್ನು ಒಂದು ಸಪ್ರೇಟ್ ಡಬ್ಬದಲ್ಲಿ ಇಟ್ಕೊಳ್ಳಿ. ಅದನ್ನು ಬಹಳ ಒಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ನಾವು ಬಳಸ್ಕೊಳ್ಳೋಂತಹ ರೀತಿ ಬೇರೆ ಇರುತ್ತೆ. ಮಂತ್ರಾಲಯದ ಅಕ್ಷತೆಯನ್ನು ಮತ್ತು ನಾವು ಇರುವಂತಹ ಊರುಗಳಲ್ಲಿ ಕೊಡ್ತಾರಲ್ವ ಮಠಗಳಲ್ಲಿ, ಆ ಅಕ್ಷತೆಯನ್ನು ಬೆರೆಸ್ಲಿಕ್ಕೆ ಹೋಗಬೇಡಿ. ಎರಡೂ ಸಪ್ರೇಟ್ ಡಬ್ಬದಲ್ಲಿರಬೇಕು. ನಿಮಗೆ ಗೊತ್ತಾಗಬೇಕು ಮಂತ್ರಾಲಯದ ಅಕ್ಷತೆ ಯಾವುದು ಅಂತ ಹೇಳಿ. ಈ ರೀತಿ ಸ್ಟೋರ್ ಮಾಡಿಟ್ಕೊತಾ ಹೋಗಿ. ಇದನ್ನು ಯಾವುದೇ ಕಾರಣಕ್ಕೂ ಮಠದಲ್ಲಿ ಕೊಟ್ಟಾಗ ನೋಡಿ ಬಾಯಿಗೆ ಹಾಕ್ಕೊಳ್ಳೋ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ರಾಯರ ಮಂತ್ರಾಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಬಾಯಿಗೆ ದಯಮಾಡಿ ಹಾಕ್ಕೋಬೇಡಿ. ಇದು ಬಹಳ ತಪ್ಪು. ಕೆಲವೊಂದಷ್ಟೆಲ್ಲ ಫ್ರೀಯಾಗಿ ಕೂತಿದ್ದಾಗ ನೋಡ್ತಾ ಇರ್ತೀನಲ್ವ, ಹೇಳ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ರಾಯರ ಅಕ್ಷತೆಯನ್ನು ಬಾಯಿಗೆ ಹಾಕ್ಕೊಳ್ಳಿ ಅಂತ ಹೇಳಿ ಹೇಳ್ಕೊಡ್ತಾರೆ. ದಯಮಾಡಿ ಅಂತಹದ್ದನ್ನೆಲ್ಲ ಕೇಳಲಿಕ್ಕೆ ಹೋಗಬೇಡಿ. ಅಕ್ಷತೆಯನ್ನು ಯಾವುದೇ ಕಾರಣಕ್ಕೂ ನಾವು ಬಾಯಿಗೆ ಹಾಕ್ಕೊಂಡು ಎಂಜಲನ್ನು ಮಾಡಬಾರ್ದು. ಅದರಲ್ಲಿ
ಒಂದು ರಾಯರ ಅನುಗ್ರಹ ಇರುತ್ತೆ. ನೀವು ಅಪ್ಪಿತಪ್ಪಿನೂ ರಾಯರ ಒಂದು 4 ಕಾಳು ಹಾಕ್ಕೊಂಡ್ರೂ ಸಹ ರಾಯರ ಅಕ್ಷತೆಯನ್ನು 7ರಿಂದ 8 ದಿನಗಳ ಒಳಗಾಗಿ ಮನುಷ್ಯ ಅನಾರೋಗ್ಯಕ್ಕೆ ಈಡಾಗ್ತಾನೆ. ರಾಯರ ಸಾಕ್ಷಾತ್ ಅನುಗ್ರಹ ಅದರಲ್ಲಿರುತ್ತೆ. ಅದನ್ನು ಬಾಯಿಗೆಲ್ಲ ಹಾಕ್ಕೊಂಡು ನಾವು ಎಂಜಲ್ ಮಾಡಬಾರ್ದು. ಕೆಲವರಿಗೆಲ್ಲ ಏನು ಹೇಳ್ಕೊಡ್ತಾರೆ ಅಂದರೆ, ನಿಮ್ಮ ಆರೋಗ್ಯ ಎಲ್ಲ ಸರಿ ಇರಲ್ವಲ್ಲ, ಹಾಗಾಗಿ ಅದನ್ನು ಬಾಯಿಗೆ ಹಾಕ್ಕೊಳ್ಳಿ, ಆರೋಗ್ಯ ಸರಿ ಹೋಗುತ್ತೆ. ಮಾಡಬೇಡಿ, ಅದನ್ನು ಮಾಡಬಾರ್ದು, ಖಂಡಿತ ಮಾಡಬಾರ್ದು. ತಲೆ ಮೇಲೆ ಹಾಕ್ಕೊಂಡ್ರೆ ಸಾಕು. ಬಾಯಿಗೆಲ್ಲ ರಾಯರ ಅಕ್ಷತೆಯನ್ನು ಹಾಕ್ಕೊಳ್ಳೋಂತಹ ಪದ್ಧತಿ ಎಲ್ಲೂ ಇಲ್ಲ, ಯಾರೂ ನಮಗೆ ಹೇಳಿಕೊಟ್ಟಿಲ್ಲ ಶಾಸ್ತ್ರದಲ್ಲಿ. ಇತ್ತೀಚೆಗೆ ಅವರವರೇ ಕಲಿತ್ಕೊಂಡು ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ ತಕ್ಷಣ ನಾವೇ ಸರ್ವಜ್ಞಾನಿಗಳು ಅನ್ನೋ ಥರ ಅವ್ರಿಗೆ ತಿಳಿದಿದ್ದನ್ನು ಹೇಳಿಕೊಟ್ಟು ಜನರನ್ನೂ ಸಹ ದಿಕ್ತಪ್ಪಿಸುವಂತಹ ಕೆಲಸವನ್ನು ಕೆಲವರು ಮಾಡ್ತಿರ್ತಾರೆ. ನೀವು ಹುಷಾರಾಗಿರಿ. ಇವತ್ತಿನ ಸೋಷಲ್ ಮೀಡಿಯಾಗಳು ಹೇಗಿದೆ, ರಾಯರ ವಿಚಾರದಲ್ಲಿ ಏನೇನು ನಡೀತಿದೆ ಎಲ್ಲವೂ ಸಹ ನಿಮಗೆ ತಿಳಿದಿದೆ. ಜೋಪಾನ. ಇನ್ನು ಮನೆಯಲ್ಲಿ ಏನು ನೀವು ಈ ಅಕ್ಷತೆಯನ್ನು ಶೇಖರಣೆ ಮಾಡಿಟ್ಕೊಂಡಿರ್ತೀರಲ್ವ, ಯಾವುದೇ ಕಾರಣಕ್ಕೂ ಸ್ನಾನ ಮಾಡ್ದಲೇ ಮುಟ್ಟಬಾರ್ದು. ರಾಯರ ಅಕ್ಷತೆಯನ್ನು ನೀವು ಮಠದಲ್ಲಿ ಕೊಟ್ಟಾಗಲೇ ಆಗಲಿ ಅಥವಾ ಮನೆಗೆ ತೊಗೊಂಡು ಬಂದು ಅದನ್ನು ಬಳಕೆ ಮಾಡುವಾಗಲಿ ಡಬ್ಬಕ್ಕೆ ಹಾಕುವಾಗಲಿ ಚೆಲ್ಲಬಾರ್ದು. ಯಾವುದೇ ಕಾರಣಕ್ಕೂ ತುಳಿಬಾರ್ದು. ಬೇರೆಯವರು ಏನಾದರೂ ಚೆಲ್ಲಿದ್ರೂ ದಯಮಾಡಿ ಆ ಅಕ್ಷತೆ ಕಾಳನ್ನು ಮಠದಲ್ಲೇ ಆಗಲಿ ಎತ್ಕೊಂಡು ಎಲ್ಲಾದರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಈಗ ನೀವೇನಾದರೂ ಅಕ್ಷತೆ ಚೆಲ್ಲಿ ಈಗ ಬೇರೆಯವ್ರ ಕಾಲಲ್ಲಿ ತುಳಿತಾರೆ ಅಂದರೆ ತುಳಿದಂಥವ್ರಿಗೆ ದೋಷ ಬರಲ್ಲ. ನೀವು ಯಾರು ಚೆಲ್ಲಿರ್ತೀರಲ್ವ ಅಂಥವ್ರಿಗೇ ದೋಷ ಬರುವಂತಹದ್ದು. ನಾನ್ ವೆಜ್ ಏನಾದರೂ ಮನೆಯಲ್ಲಿ ಮಾಡಿದರೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡೋ ತನಕ ಮಂತ್ರಾಕ್ಷತೆಯನ್ನು ಮುಟ್ಟೋದಕ್ಕೆ ಹೋಗಬೇಡಿ, ತಲೆ ಮೇಲೆ ಹಾಕ್ಕೊಳ್ಳಿಕ್ಕೂ ಹೋಗಬೇಡಿ. ಪ್ರತಿನಿತ್ಯ ಪೂಜೆ ಮಾಡ್ತೀರಾ ಮನೆಯಲ್ಲಿ, ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಕೈ ಮುಗಿದ ನಂತರ ರಾಯರನ್ನ ಸ್ಮರಣೆ ಮಾಡಿಕೊಂಡು ಪ್ರತಿನಿತ್ಯವೂ ಹಾಕ್ಕೊಳ್ಳಿ ತಲೆ ಮೇಲೆ. ಈಗ ವಾರಕ್ಕೆಲ್ಲ ರಾಯರ ಮಠಕ್ಕೆ ಹೋಗುವಂತಹವರಿಗೆ ಅಕ್ಷತೆ ಬಹಳಷ್ಟು ಸಿಗ್ತಿರುತ್ತೆ ಹೋದಾಗ ಬಂದಾಗ. ಅದನ್ನು ನೀವು ಏನು ಶೇಖರಣೆ ಮಾಡಿಟ್ಕೊಂಡಿರ್ತೀರಲ್ವ, ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಗಂಡಸರು 1-2 ಕಾಳು ಅಕ್ಷತೆಯನ್ನು ರಾಯರನ್ನು ಸ್ಮರಣೆ ಮಾಡಿ ಹಾಕ್ಕೊಂಡು ಹೋಗಿ. ಪೂಜೆ ಮಾಡಿದಂತಹ ಹೆಣ್ಮಕ್ಳು ಸಹ ಹಾಕ್ಕೊಳ್ಳಿ ತಲೆ ಮೇಲೆ. ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ಹೋಗುವಾಗ, ಅಂದರೆ ಈಗೇನೋ ಒಂದು ಶುಭ ಸಂದರ್ಭಗಳಿಗೆ ಹೋಗ್ತಿರ್ತೀರ, ಮನೆಗೆ ಸಂಬಂಧಪಟ್ಟಂತಹ ಕಾರ್ಯಗಳಿಗೆ ಅಂತಂದಾಗ ಆ 1-2 ಕಾಳು ಅಕ್ಷತೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಹೋಗುವಂತಹ ಕಾರ್ಯಗಳು ಶುಭ ಆಗುತ್ತೆ. ಮನೆಯಲ್ಲಿ ಓದುವಂತಹ ಮಕ್ಕಳಿದ್ದರೆ ಪ್ರತಿನಿತ್ಯ ಅವರಿಗೆ ಸ್ನಾನವನ್ನು ಮಾಡಿಸೋವಂತಹದ್ದು ಅಭ್ಯಾಸ ನಿಮಗೂ ಇರಬೇಕು, ಮಕ್ಕಳಿಗೂ ಸಹ ಆ ಅಭ್ಯಾಸ ಬಂದುಬಿಡಬೇಕು. ಪ್ರತಿನಿತ್ಯ ಸ್ನಾನ ಮಾಡುವಂತಹದ್ದು. ಸ್ನಾನ ಮಾಡಿದ ತಕ್ಷಣ ದೇವರಿಗೆ ರಾಯರಿಗೆ ನಮಸ್ಕಾರ ಮಾಡುವಂತಹದ್ದನ್ನು ಹೇಳ್ಕೊಡಿ. ಅಷ್ಟೊತ್ತಿಗೆ ನೀವು ಸಹ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿದಿದ್ದರೆ 1-2 ಕಾಳು ಅಕ್ಷತೆಯನ್ನು ಪ್ರತಿನಿತ್ಯ ಆ ಮಕ್ಕಳ ತಲೆ ಮೇಲೆ ಹಾಕ್ತಾ ಬನ್ನಿ. ಮಕ್ಕಳಿಗೆ ಆ ಓದುವಂತಹ ಒಂದು ಚುರುಕುತನ ಹೆಚ್ಚಾಗುತ್ತೆ. ಇನ್ನು ಗರ್ಭಿಣಿ ಹೆಣ್ಮಕ್ಕಳು ಧಾರಣೆ ಮಾಡಿ ಪ್ರತಿನಿತ್ಯ ಸ್ನಾನ ಮಾಡಿಕೊಂಡಾಗ, ಯಾಕೆ ಅಂದರೆ ಈ ಸಂದರ್ಭದಲ್ಲಿ ನಿಮಗೆ ಬಹಳ ಬೇಗ ಕೆಟ್ಟ ಕಣ್ಣುಗಳು ತಾಗುತ್ತೆ, ಕೆಟ್ಟ ಶಕ್ತಿಗಳು ನಿಮ್ಮ ಕಡೆಗೆ ಬಹಳ ಬೇಗ ಆಕರ್ಷಿತರಾಗ್ತಾರೆ. ಈ ಏನು ಪ್ರೆಗ್ನೆಂಟ್ಸ್ ವುಮೆನ್ ಇರ್ತಾರಲ್ವ ಅಂತಹವರಿಗೆ ರಕ್ಷಣೆಯಾಗಿ ಈ ಮಂತ್ರಾಕ್ಷತೆ ಕೆಲಸ ಮಾಡುತ್ತೆ. ಸ್ನಾನ ಮಾಡ್ಕೊಂಡ ತಕ್ಷಣ ರಾಯರಿಗೆ ನಮಸ್ಕಾರ ಮಾಡಿ ಏನಾದರೂ ನಿಮ್ಮ ಕೈಲಿ ಒಂದು ದೀಪ ಹಚ್ಚುವಂತಹದ್ದಾದರೆ ದೀಪವನ್ನು ಹಚ್ಚಿ, ನೀವು ತಿಂಡಿ ಊಟ ಎಲ್ಲ ಬಿಟ್ಟು ಹೊಟ್ಟೆ ಹಸ್ಕೊಂಡೆಲ್ಲ ಯಾವ ಕಾರಣಕ್ಕೂ ಪೂಜೆ ಪುನಸ್ಕಾರ ಮಾಡಬೇಡಿ. ನಿಮಗೆ ಅದರೆಲ್ಲದರಿಂದ ಏನಿರುತ್ತೆ, ಒಂದು ವಿನಾಯಿತಿ ಅಂತ ಹೇಳಿ ಇರುತ್ತೆ ಗರ್ಭಿಣಿ ಹೆಣ್ಮಕ್ಳಿಗೆ. ಸೊ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಧಾರಣೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಡೆಲಿವರಿ ಆಗೋ ತನಕ. ಈ ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಜಗಳ ನಡೀತಾ ಇರುತ್ತೆ, ನಮ್ಮಿಬ್ಬರ ಮಧ್ಯೆ ಒಂದು ಅನುಬಂಧ ಇಲ್ಲ ಅನ್ನೋಂತಹವರು ಗಂಡ ಹೆಂಡತಿ ರಾಯರ ಮಠಕ್ಕೆ ಹೋದಾಗ ಒಟ್ಟಾಗಿ 3 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಇಬ್ಬರು ಒಟ್ಟಿಗೆ ಅಲ್ಲೇನು ಕೊಡ್ತಾರೆ ಆ ಅಕ್ಷತೆಯನ್ನು ರಾಯರ ಎದುರುಗಡೆ ಮೊದಲು ಬೇಡ್ಕೊಳ್ಳಿ. ನಮ್ಮ ಮಧ್ಯೆ ಈ ರೀತಿ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿ ನಮ್ಮಿಬ್ಬರ ಒಂದು ಅನುಬಂಧ ಚೆನ್ನಾಗಿ ಆಗೋ ಥರ ಮಾಡಿ ಅನುಗ್ರಹ ಮಾಡಿ ಅಂತ ಹೇಳಿ ಕೇಳಿಕೊಂಡು ತಲೆಯ ಮೇಲೆ ಆ ಅಕ್ಷತೆಯನ್ನು ಧಾರಣೆ ಮಾಡ್ಕೋಬೇಕು. ಇನ್ನು ಯಾರಿಗೆಲ್ಲ ಕೆಟ್ಟ ಕನಸುಗಳು ಬೀಳುತ್ತೆ, ರಾತ್ರಿ ಎಲ್ಲ ನಮಗೆ ಮಲಗಲಿಕ್ಕೆ ಆಗಲ್ಲ, ನಿದ್ದೆ ಮಾಡಲಿಕ್ಕೆ ಬಿಡಲ್ಲ ಅನ್ನೋ ಅಂತಹವರು ಒಂದು ಬಿಳಿ ಬಟ್ಟೆನಲ್ಲಿ ಈ ಮಂತ್ರಾಕ್ಷತೆಯನ್ನು ಕಟ್ಟಿಬಿಟ್ಟು ನಿಮ್ಮ ದಿಂಬಿರುತ್ತಲ್ವ ಅದ್ರ ಕೆಳಗಡೆ ಇಟ್ಕೊಳ್ಳಿ.
ಒಂದು 15 ದಿನದ ತನಕ ನೀವು ಒಂದು ದಿನ ಇಟ್ಕೊಂಡ್ರೆ ಒಂದು 15 ದಿನದ ತನಕನೂ ಅದರಲ್ಲಿ ಶಕ್ತಿ ಇರುತ್ತೆ. ಆಮೇಲೆ ಅದನ್ನು ನೀವು ದೇವ್ರ ಮನೆಗೆಲ್ಲ ಮತ್ತೆ ತರಲಿಕ್ಕೆ ಹೋಗಬಾರ್ದು. ಹಾಸಿಗೆ ಮೇಲೆಲ್ಲ ಇಟ್ಟಿರುವಂತಹದ್ದನ್ನು ಒಂದು 15 ದಿನ ಆದಮೇಲೆ ಆ ಬಟ್ಟೆಯನ್ನು ತೆಗೆದುಬಿಟ್ಟು ಗಿಡದ ಬುಡಕ್ಕೆ ಅಕ್ಷತೆಯನ್ನು ಹಾಕಿಬಿಡಿ. ಮತ್ತೆ ಬೇಕು ಅಂತ ಅನಿಸಿದ್ರೆ ನಿಮಗೆ ಹೊಸದಾಗಿ ಕಟ್ಟಿ. ಇನ್ನು ಅನಾರೋಗ್ಯ ಇರುವಂತಹವರು ರಾಯರ 21 ದಿನಗಳ ವ್ರತ ಏನಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಮಾಡಿ. ಏನಾದರೂ ಆರೋಗ್ಯದ ಸಮಸ್ಯೆ ಇರುತ್ತಲ್ವ ಅಂತಹವರು ಆ ಸಮಯದಲ್ಲಿ ಪ್ರತಿನಿತ್ಯ ರಾಯರ ಈ ಅಕ್ಷತೆಯನ್ನು ಧಾರಣೆ ಮಾಡ್ತಾ ಹೋಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ರಾಯರನ್ನು ನಂಬದವ್ರಿಗೆ ಯಾವುದೂ ಸಹ ಅಸಾಧ್ಯ ಅನ್ನುವಂತಹದ್ದು ಇಲ್ಲ. ರಾಯರಿಗೂ ಸಹ ಯಾವುದೂ ಅಸಾಧ್ಯ ಅನ್ನುವಂತಹದ್ದಿಲ್ಲ. ರಾಯರ ಒಂದು ಮಂತ್ರಾಕ್ಷತೆ ಇರ್ಬೋದು ಅಥವಾ ಒಂದು ಮೃತ್ತಿಕೆ ಇರ್ಬೋದು, ಅದರ ಬಳಕೆಯಿಂದನೇ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ನಾವು ಹಾದಿಯನ್ನು ಕಂಡ್ಕೋಬೋದು. ಅದನ್ನು ಬಿಟ್ಟು ಕೇವಲ ರಾಯರಿಂದ ಹೂ ಪ್ರಸಾದ ಪಡ್ಕೊಳ್ಳೋದನ್ನೇ ನೀವು ನಿಮ್ಮ ಒಂದು ಫೈನಲ್ ಸ್ಟೆಪ್ಪನ್ನು ಮಾಡ್ಕೊಳ್ದಲೆ ಇದೆಲ್ಲದರಿಂದ ನೀವು ಪರಿಹಾರ ಮಾಡಿಕೊಂಡು ಜೀವನವನ್ನು ಒಂದು ಉತ್ತಮಗೊಳಿಸ್ಕೊಳ್ತಾ ಹೋಗ್ಬೋದು ರಾಯರ ದಯೆಯಿಂದ. ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಮಂತ್ರಾಕ್ಷತೆಯನ್ನು ನಾವು ಯಾವ ತಪ್ಪನ್ನು ಮಾಡಬಾರ್ದು ಮಂತ್ರಾಕ್ಷತೆ ವಿಚಾರದಲ್ಲಿ ಅಂತ ಹೇಳ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ. ನಮಸ್ಕಾರ ಎಲ್ರಿಗೂ.